ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗೆ ಅದೀರಿ? ನಾವು ಬಂದಿ ನೋಡ್ರಿ. ನೀವು ಆರಾಮದ ಅನ್ಕೋತೀನಿ. ಬರ್ರಿ ಬ್ಲಾಗ್ ಚಾಲು ಮಾಡಿ ಏನೇನು ಆಗ್ತಂತ ತೋರಿಸ್ತೀನಿ. ದಯವಿಟ್ಟು ಮೊದಲನೇ ಸಾರಿ ನೋಡಕತ್ತೀರ ಸಬ್ಸ್ಕ್ರೈಬ್ ಆಗಿ ನೋಡ್ರಿ. ಹಾಗೆ ಸ್ಕಿಪ್ ಮಾಡಲಾರ್ದು ನೋಡ್ರಿ. ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿರಿ. ಸಬ್ಸ್ಕ್ರೈಬ್ ಆದಾಗ ನಾನು ವಿಡಿಯೋ ಅಪ್ಲೋಡ್ ಮಾಡೋಣ ಮೊದಲ ನಿಮಗೆ ಬಂದು ತಲುಪ್ತಾವು. ನಂದು ಕೆಲಸ ಆಯಿತು. ಕೆಲಸದ ಜೊತೆಗೆ ಹಾಗೆ ಕೆಲಸ ಮುಗಿಸ್ಕೊಂಡು ಅವಿಗೂ ಅಂಗನವಾಡಿಗೆ ಕರ್ಕೊಂಡು ಅಲ್ಲೇ ಕೂತ್ಕೊಳ್ಳಿ ವಾಪಸ್ ಬಂದ್ರೈತೆ ಅಂತೇಳಿ ಅವ್ನಿಗೂ ರೆಡಿ ಮಾಡಿ ನೋಡ್ರಿ. ಅಂಗನವಾಡಿಗೆ ತೊಗೊಂಡು ಹೋಗ್ಬೇಕಂತೇಳಿ ಒಂದು ಬ್ಯಾಗ್ ನೀರಿನ ಬಾಟ್ಲಿ ಎಲ್ಲ ತೊಗೊಂಡಿನಿ. ಎಷ್ಟೋ ತನಕ ಕುಂದಿರ್ತಾನೆ ಗೊತ್ತಿಲ್ಲ, ಆದರೂ ಸುಮ್ಮನೆ ತರಂಗೆ ತಂದಿನಿ. ಯಾಕಂದರೆ ಜಾಸ್ತಿ ಅವ್ನು ಬರೋಂಗಿಲ್ಲ, ಯಾಕಂದ್ರೆ ನಾವೇ ಬರೋಂಗಿರಂಗಿಲ್ಲಲ್ಲ, ಹಾಗಾಗಿ ಅವ್ನಿಗೆ ತರಂಗಿಲ್ಲ. ಕರ್ಕೊಂಡು ಬಂದೀನಿ ಇವತ್ತು. ಚೆಂದಾಗಿ ಹಾಡೋದು ಹಚ್ಚಾರ, ಡ್ಯಾನ್ಸ್ ಮಾಡೋದು ಮಾಡತ್ತಾನ, ಅದೆಲ್ಲ ಆಡ್ಲಕತ್ತಾನ. ಟೀಚರ್ ಹಾಡು ಹಚ್ಚಾರಲ್ಲ, ಡ್ಯಾನ್ಸ್ ಹೊಡ್ಲಿಕತ್ತಾನ ರೀ ಅವನು. ಖುಷಿಯಾಗೈತಿ. ಹಾಗೆ ಒಂದು 8 ದಿನ, ಒಂದು 4 ದಿನ ಹಾಗೆ ಕಂಟಿನ್ಯೂ ಆಗಿ ಬಂದ ರೂಢಿ ಬೀಳ್ತೈತಿ. ಆದ್ರೆ ಬರೋದಾಗವಲ್ತು ನನಗೆ. ನಮ್ಮದೇ ಕೆಲಸದಾಗ ನಾವು ಜಾಸ್ತಿ ಆಗಿಬಿಟ್ಟಿರ್ತದೆ ಕೆಲಸ. ಎಷ್ಟು ಚಂದ ಮಾಡತ್ತ ನೋಡ್ರಿ ಅಷ್ಟು ಮಂದಿ ಡ್ಯಾನ್ಸ್. ಅದು ಇಷ್ಟೊತ್ತನ ಓದಿಸಿದ್ರು ಎಲ್ಲರೂ. ಜನವರಿ, ಆಮೇಲೆ ಚೈತ್ರ, ವೈಶಾಖ, ABCD 1 2 3 ಎಲ್ಲ ಓದಿದ್ರು. ಅಷ್ಟು ಮಂದಿ ಈಗ ಡ್ಯಾನ್ಸ್ ಮಾಡತ್ತಾರ. ನಮ್ಮಿಸು ಏನ್ ಹೇಳಿದ್ರು ಯಶಸ್ಸು, ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು, ಸ್ಕೂಲಿಗೆಲ್ಲ ಫೇಮಸ್ಸು. ಅಂಗನವಾಡಿದಿಂದ ಬಂದು ಮತ್ತು ಅವ್ನಿಗೆ ಒಂದು ಸ್ವಲ್ಪ ಮಲಗಿಸಿ ನಾನು ಅವ್ನ ಸ್ವಲ್ಪ ಜೊತೆ ಮಲ್ಕೊಂಡ್ಬಿಟ್ಟಾರೆ. ಆಮೇಲೆ ಹೊತ್ತು ಮುಗಿತು. ಒಂದಿಷ್ಟು ಲೈವ್ ವಿಡಿಯೋ ಅದು ಮುಗಿಸ್ಕೊಂಡು ಚಹಾ ಮಾಡಾಕಿಟ್ಟಿನಿ. ಈ ಕಡೆ ಚಹಾದು ಕುಡ್ದಕ್ಕಂದ್ರೆ ಇದಕ್ಕೆ ಹೋಗ್ಬೇಕೈತಿ, ಬೀಸಾಕೊಂದು ಹೋಗೋದಾದ ನಂದು. ಹಾಗಾಗಿ ಬೀಸ್ಕೊಂಡು ಬರ್ಲಿಕ್ಕೆ ಹೋದ್ರೈತೈತೇಳಿ ಚಹಾ ಕುಡ್ದು ಬೀನು ಹೊರಗೆ ಆಡಾಕತ್ತಾನ. ಕಡೆ ಚಹಾ ಕುದ್ಲಿಕ್ಕತ್ತೈತ್ರಿ. ಅಷ್ಟೊತ್ತನ ಹೊತ್ತು ಮುಳುಗುತ್ತೆ. ನನ್ನ ಮಕ್ಕಳು ಬಂದರು. 4:15 5 ಆಗಿತ್ತು ಅನ್ನಿಸ್ತೈತಿ. ಅವ್ರದ್ದು ಸಾಲಿ ಬಿಡ್ತು ಬಂದಾರ್ರಿ ಅವರು. ನಾನೇ ಕಾಣಿಸಲ್ಲ, ನೀನೇ ಬಾಜು ಅಲ್ಲ. ನನ್ನ ಮಗಳು ಸಣ್ಣಕಿ ನೋಡ್ರಿ, ಇಲ್ಲಿ ಚುರುಮುರಿ ಮತ್ತು ಪುಟಾಣಿ ಮಿಕ್ಸ್ ಮಾಡ್ಕೊತಿಲ್ಲ ಆತಲ್ಲ. ನಾನು ಚೂಡ ಮಾಡ್ಬೇಕಂತೇಳಿ ಚುರುಮುರಿ ತಂದಿಟ್ಟಿನಿ. ಯಾಕಂದ್ರೆ ಆಕಿಗೆ ಒಂದು ಸ್ವಲ್ಪ 2 ದಿನ ಆಯಿತು ಯಾಕೋ ಆರಾಮಿಲ್ಲ. ಊಟ ಒಟ್ಟು ಚೆಂದಾಗಿ ಉಣಲಾಗ್ಯಾಳ, ಊಟ ಹೋಗಲಾಗಿದೆ ಅಲ್ಲಾಗತ್ತಲ್ಲ. ಹಂಗಾಗಿ ಒಂದಿಷ್ಟ ಮಾಡಿದ್ರಾಯ್ತು. ನಾನು ಈ ಕಡೆ ಚೂಡಾದು ಮಾಡಿದ್ರಂತ ತಿಂತಾರಂತೇಳಿ ನಾನು ಮಾಡತ್ತೀನಿ. ಈ ಕಡೆ ಚಹಾ ಕೆಟ್ಟಿನಿ. ಮಮ್ಮಿ ನಾನು ಚಹಾದಾಗ ಚುರುಮುರಿ ಹಾಕೊಂಡು ತಿಂತೀನಲ್ಲ ಆ ಥರ. ಹಾಗಾಗಿ ಅವ್ರಿಗೆ ಒಂದಿಷ್ಟು ಎಕ್ಸ್ಟ್ರಾ ಇಟ್ಟೆ. ಚುರುಮುರಿ ಚಹಾದಾಗ ಹಾಕ್ಕೊಂಡು ತಿನ್ನೋದು ನಾವು ಸಣ್ಣವ್ರಿದ್ದಾಗ ತಿಂತಿದ್ವಿ. ಆದರೆ ಯಾರು ತಿಂತಾರೆಲ್ಲ ಗೊತ್ತಿಲ್ಲ. ಭಾಳ ಜನ ತಿಂತಾರೆ ನಮ್ಮ ಕಡೆ ಎಲ್ಲ ಚುರುಮುರಿ ಚಹಾ ಹಾಕ್ಕೊಂಡು. ಇವು ಒಗ್ಗರಣೆ ಹೊಡ್ಲಾರ್ದಿರ್ತಾವಲ್ಲ, ಈ ಸಪ್ಪನ ಅಂಗಡಿ ಅಂತ ತಂದಿದ್ದು ಅವು ಚುರುಮುರಿ ಬಿಸಿ ಚಹಾ ಇರ್ತೈತಲ್ಲ ಅದ್ರಾಗ ಹಾಕಬೇಕು. ಚಲೋ ಅನ್ನಿಸ್ತೈತಿ. ಆಮೇಲೆ ಚುರುಮುರಿನೂ ತಿಂತಾರೆ ಚಹಾ ಜೊತೆಗೆ. ಅಳ್ಳು ಹುರಿತಿದ್ರಲ್ಲ ನಾಗರ ಪಂಚಮಿಯಲ್ಲಿ, ಆ ಅಳ್ಳನ್ನು ಹಾಕೊಂಡು ತಿಂತಿದ್ವಿ. ನೀವು ಯಾರ್ಯಾರು ಅಳ್ಳು ಮತ್ತು ಚುರುಮುರಿ ಚಹಾದ ಹಾಕೊಂಡು ತಿಂದಿರಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಗೋಧಿ ಮತ್ತು ಜೋಳ ಹಸನ್ ಮಾಡಿಟ್ಟೇನ್ರಿ. ಬೀಸ್ಕೊಂಡು ಬರ್ಲಿಕ್ಕೆ ಹೋಗೋದೈತಿ. ಯಾಕಂದ್ರೆ ಒಂದು ಸ್ವಲ್ಪ ನಮ್ಮ ತಂಗಿಯವರು ಹುಬ್ಳ್ಯಾಗ ಅದಾರಲ್ಲ, ಇಲ್ಲಿಯವರು ಹೋಗೋರು ಅದಾರ ಹುಬ್ಳಿಗೆ. ಹಾಗಾಗಿ ಅವ್ರಿಗೆ ಕಟ್ಟಬೇಕಂಥೇಳಿ ಬೀಸ್ಕೊಂಬರ್ಲಿಕ್ಕೆ ಹೊಂಟೀನಿ. ಯಾವಾಗ ಹೋಗ್ತಿರ್ತಾರೆ ಅವಾಗ ಒಯ್ತಿರ್ತಾರೆ. ಮತ್ತು ನಾವು ಯಾವಾಗಾರು ಹೋದ್ವಿ ಅಂದ್ರೆ ನಾವು ಒಯ್ದು ಕೊಡ್ತಿರ್ತೀವಿ. ಇಲ್ಲ ಅವ್ರು ಬಂದಿದ್ರಂದ್ರೆ ಅವರು ಹಿಟ್ಟು ಅದೆಲ್ಲ ಒಯ್ತಾರೆ. ಇದಿಷ್ಟು ಬೀಸ್ಕೊಂಡು ಬಂದು ಕೊಟ್ಟಿವಿ ಅಂದ್ರೆ ಮತ್ತೊಂದಿಷ್ಟು ದಿನ ಮುಂದಕ್ಕೆ ಹೋಗ್ತೈತಿ ಬೀಸೋದಂಥೇಳಿ. ನನ್ನ ಮಗನು ಬೆನ್ನು ಹತ್ತಾನೆ ನೋಡ್ರಿ, ನಾನು ಬರ್ತೀನಿ ಮಮ್ಮಿ ಅಂಥೇಳಿ. ಹೊಳ್ಳಿ ಮಿಳಿ ಬೆನ್ನು ಹತ್ತಿ ಬರ್ತಾನೆ. ಚಾಲು ರೈತ ಇಲ್ಲ ಯಾರಿಗೂ. ಬಾ ಬೇಡಾಕಿ ಅದ ಗೋಧಿ ಒಯ್ದಿಟ್ಟು ಬಂದೀನಿ ರೀ. ಜೋಳ ಎಲ್ಲ ಸ್ವಚ್ಛ ಮಾಡಿಟ್ಟಿನಿ. ಒಂದು ಸ್ವಲ್ಪ ಅಕ್ಕಿ ಹಾಕಿನಿ, ಯಾಕಂದ್ರೆ ಜಿಗಿ ಬರ್ತಾವ ಅಂತೇಳಿ. ಆಮೇಲೆ ಜೋಳನೂ ಭಾಳ ದಿನ ನಡೀತೈತಿ. ಸ್ವಲ್ಪ ಜೋಳ ಇದ್ದಂದ್ರೆ ಈ ಥರ ಅಕ್ಕಿ ಹಾಕ್ಕೊಂಡು ಬೀಸ್ಕೊಂಬಂದ್ರೆ ಮತ್ತೊಂದಿಷ್ಟು ದಿನ ಮುಂದಕ್ಕೆ ಹೋಗ್ತದೆ. ಒಂದು ಸ್ವಲ್ಪ ಅಕ್ಕಿ ಹಾಕಿದ್ರೆ ಬೆಳ್ಳಗನೂ ಆತಾವು. ಮನ್ಯಾಗ ಪೌಡ್ರ್ ಇಟ್ಟಿ ಇಲ್ಲ ನೀನೇ ಬೂದೆನ ಬಳವಾಗ್ಯಲ್ಲ ನೋಡು. ನೋಡೋದು ಮಾರಿ ಎಲ್ಲ ಎಷ್ಟು ಬುರ್ಸಾಗೈತಿ. ಬಾಯ್. ಹಾಂ ಬಾಯ್. ನಾ ಭಾಂಡೆ ತಿಕ್ಕಿ ನಾನು ಬೀಸಕ್ಕೆ ಹೋಗ್ತೀನಿ. ಹೌದಲ್ಲ, ಮತ್ತು ಯೂನಿಫಾರ್ಮ್ ಕಳಿಬೇಕು.
ಕಳಿಬೇಕಲ್ಲ. ನಾಳೆ ಶುಕ್ರವಾರ ಅದ, ಮಂಗಳವಾರ ಅದ. ಮಂಗಳವಾರ ಐತೆ, ನಾಳೆ ಶುಕ್ರವಾರ ಅಂತ ಹೇಳ್ತಾಳು. ವಾರನೂ ಗೊತ್ತಾಗಂಗಿಲ್ಲ ನಿನಗೆ. ತೆಗೆದು ಬೇರೆ ಹಾಕೊಂಡು ಹೋಗು, ನಾ ಬಾಂಡೆ ತಿಕ್ಕೆ ನಾನು ಹೋಗ್ತೀನಿ ಆ ಕಡೆ. ಬಂದು ಅರ್ಬಿ ಮಾಡಿಸ್ತೀನಿ. ಅರ್ಬಿ ಎಲ್ಲ ಬಿದ್ದಾವ, ತೆಳಗೆ ತಂದು ಹಾಕಿನಿ. ಗೋಧಿ ಜೋಳ 2 ಬುಟ್ಟಿ ಒಯ್ದು ಗಿರಣಿಗೆ ಇಟ್ಟು ಬಂದೆ ರೀ. ಭಾಳ ಅಂದ್ರೆ ಭಾಳ ಚೀಲ ಅದಾವೆ, ಗರ್ದಿ ಭಾಳ ಆಗ್ತದೆ. ಇನ್ನು ಲೇಟ್ನೂ ಆಗ್ತದೆ, ಸುಮ್ಮನೆ ಎಲ್ಲ ಕುಂದ್ರದತ್ತೇಳಿ ಹೊಳಿ ವಾಪಸ್ ಬಂದೆ. ಭಾಂಡೆ ಅದು ತೊಳೆದಿತ್ತು. ಸಂಜೆ ಕೆಲಸ ಅಂತೂ ಗೊತ್ತೇ ಇರ್ತೈತಲ್ಲ, ಎಲ್ಲರ ಮನೆಯಾಗ ಇದ್ದೇ ಇರ್ತೈತಿ. ಮುಂಜಾನೆ ಸಂಜೆಗೆ 2 ಹೊತ್ತು ಹಿಂದಿ ಆರಿಸೋರಂಗೆ 1 ಡಿಗ್ಗಿ ಅರ್ಬಿ ಆಗ್ಯಾವು, ಅಷ್ಟು ತೊಗೊಂಡಿನಿ. ಇವೆಲ್ಲ ಹೊಳ್ಳಿ ವಾಪಸ್ ಬೀಸ್ಕೊಂಡು ಬಂದ್ಬಿಡಕ ಮಾಡ್ಸಕ್ಕೆ ಬರ್ತೈತಿ. ಎಲ್ಲ ತೆಗೆದಿಟ್ಟು ಹೋದ್ರೈತೆ ಅಂತೇಳಿ ಎಲ್ಲ ಕೆಳಗೆ ಬಿದ್ದು ಬಿಡ್ತಾವೆ, ಇಲ್ಲಾಂದ್ರೆ ಒಣಗಿ ಬೆಳತನ ಇತ್ತು. ಬೇಡ 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 ಬೇಡ. ಹೋಗಮ್ಮ, ಎಲ್ಲಿ ಹೋಗಮ್ಮ? ವಿಷಕ ಬಾ, ಬೇಡ ಬೇಡ ಬಾ. ಬೀಸ್ಲಾಕ್ ಕೊಡೋಕೆ ಬಂದಿನ ಹೋಗಿ ಹೊಳ್ಳಿ ವಾಪಸ್ ಕೆಲಸ ಮುಗಿಸ್ಕೊಂಡು ಹೊಳ್ಳಿ ಬರತನೂ ಇನ್ನೂ ಜಾಸ್ತಿನೇ ಇದ್ದು ರೀ. ಮತ್ತು 1 ತಾಸು ತನ ಇಲ್ಲಿ ಕುಂತು ಬೇಯಿಸ್ಕೊಂಡು ಹೋದ್ರೈತೇಳಿ. ಗೋಧಿ ಮತ್ತು ಜೋಳ 2 ತಂದಿದ್ನಲ್ಲ, ಒಂದು ಸವನೆ ಎಷ್ಟು ಸೆಕೆ ಆಗ್ಲಿಕತ್ತದ. ಹಿಟ್ಟಿನ ಗಿರ್ಣ್ಯಾಗ ಒಂದು ಸ್ವಲ್ಪ ಜಾಸ್ತಿನೇ ಸೆಕೆ ಆಗ್ತದೆ. ಅದರಲ್ಲಿ ಪತ್ರ ಇರ್ತವೆ, ಆಮೇಲೆ ಕಾವು ಭಾಳ ಇರ್ತೈತಿ. ಕುದಿಯೋ ನೀರಾಗ ಕುದಿಸಿ ತೆಗ್ದಂಗೆ ಆಗ್ಲಿಕತ್ತೈತಿ, ಅಷ್ಟು ಸೆಕೆ ಆಗ್ಲಿಕತ್ತೈತಿ. ಬರೀ 1 ತಾಸು ಕೂತಿದ್ದಕ್ಕೆ ನಮಗೆ ಗಿರ್ಣ್ಯಾಗ ಒಂದೇ ಸಮನೆ ತ್ರಾಸ ಆಗ್ಲಿಕತ್ತಿತ್ತು. ಅದು ಹೆಂಗೆ ಬೇಯಿಸ್ತಾರೋ ಇಡೀ ದಿನ. ಅದ್ರಲ್ಲಿ ಬ್ಯಾಸ್ಗೆ ದಿನ ಅಂತೂ ತೀರಾ ಬಿಸಿಲು ಭಾಳ ಇರ್ತದೆ. ಈ ಕಡೆ ಗೋಧಿ ಹಾಕ್ಯಾರ, ಆ ಕಡೆ ಜೋಳ ಹಾಕ್ಯಾರ, 2 ಬಿಸ್ಕೊಂಡು ಹೋಗಬೇಕು. ಕಡೆ ಚೂಡ ಮಾಡಿ ನೋಡ್ರಿ. ಒಂದು 4 ಸೊಲ್ಗಿ ತಂದಿದ್ದೆ, ಅದರಲ್ಲಿ ಬರೀ ಚೂಡ ಮಾಡ್ಬೇಕಂತೇಳಿ ಚುರುಮುರಿ ಬರೀ ಒಣವು ತಿಂದೆ ಖಾಲಿ ಮಾಡಿದ್ರು. ಆಮೇಲೆ ಚುರುಮುರಿ ಇದ್ರಾಗ ಬೇರೆ ಹಾಕೊಂಡು ತಿಂದ್ರಲ್ಲಿ ಚಾದಾಗ ಎಲ್ಲ ಸ್ವಲ್ಪ ಉಳ್ದವು, ಭಾಳ ಏನಿಲ್ಲ. ಆದ್ರೂ ಒಂದು ಸ್ವಲ್ಪ ಆರಾಮಿಲ್ಲಲ್ಲ ಆಕಿಗೆ, ಬಾಯಿ ಸ್ವಾದ ಬರ್ತದೆ. ಊಟನೇ ಒಟ್ಟು ಉಳ್ಳಾಕ ಒನ್ನಲ್ಲ ಆತಳ. ಇದು ಮನೆ ಎಲ್ಲ ಇಟ್ಟು ಚೂಡ ಮಾಡೋದ್ರಾಗ ಇಟ್ಟು ಹೊಲಸಾಗಿಬಿಟ್ಟೈತಿ. ಇದನ್ನೆಲ್ಲ ಆಮೇಲೆ ಕ್ಲೀನ್ ಮಾಡಬೇಕು. ಭಾಂಡೆ ತೊಳೆದು ಆಮೇಲೆ ಕಸ ಗಿಸ ಗುಡಿಸಿ ಮತ್ತಿಷ್ಟು ಗುಳಾಗಿಬಿಟ್ಟವು. ಈ ಕಡೆ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಅಭಿನವ್ ಕೂತಿಲ್ಲ ಆತ ನೋಡ್ರಿ. ಊಟ ಮಾಡಂದ್ರೆ ಒಲ್ಲಲ್ಲ ಆತಿಳು, ಈಗ ಚೂಡ ತಿಲ್ಲ ಆತಲ್ಲ. ಚಲೋ ಆಗ ಮಮ್ಮಿ ಅಂಥೇಳಿ. ಓಕೆ, ನೆಕ್ಸ್ಟ್ ಮತ್ತು ಮುಂದಿನ ವಿಡಿಯೋ ಮುಂದಿನ ಬ್ಲಾಗ್ನಲ್ಲಿ ಸಿಗ್ತೀನಿ. ಬಾಯ್, ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.